ವೃಷಭ ರಾಶಿಯವರಿಗೆ ದ್ವಿತೀಯ ಗುರು ಬದಲಾಗುವವರೆಗೂ ಭಾಳ ಹಣದ ವರ್ಷ ಆಗ್ತದೆ ಅಂತ. ಧನಶ್ರೀ ವರ್ಷ. ದ್ವಿತೀಯದಲ್ಲೇ ಗುರು ವಕ್ರಿಯಾಗಿ ಇರ್ತಕ್ಕಂಥ ಫಲ ಅದು. ಬೇಕಾದಷ್ಟು ಅನುಕೂಲ ಆಗ್ತದೆ. ಎಷ್ಟು ಪರಿಶ್ರಮ ಹಾಕಿದ್ದಾರೋ ಅಷ್ಟು ಅದಕ್ಕೆ ಎರಡು ಪಟ್ಟಷ್ಟು ಅವರು ಸಂಪಾದನೆ ಮಾಡ್ತಾರೆ. ಹೆಸರಿರ್ಬೋದು, ವಸ್ತುಗಳಿರ್ಬೋದು, ಹಣ ಇರ್ಬೋದು, ಕೀರ್ತಿ ಇರ್ಬೋದು, ಅಭೀಷ್ಟಗಳಿರ್ಬೋದು, ಎಲ್ಲವೂ ಅವರಿಗೆ ಕೈಗೂಡ್ತಕ್ಕಂಥ ವರ್ಷದ ಮಧ್ಯದವರೆಗೂ 26ನೇ ಇಸ್ವಿ. ಓವರಾಲ್ ಎಲ್ರಿಗೂ ಹೇಳಿದ್ದೀನಿ, ಏಪ್ರಿಲ್ 2ನೇ ವಾರದವರೆಗೂ ಆದಷ್ಟು ಜಾಗ್ರತೆಯಲ್ಲಿ ಇರಬೇಕು ಅಂತಂತ. ಸಂಚಾರ, ಆಹಾರ, ಪಾನೀಯ, ಸಂಘ, ಮಾತು, ಖರ್ಚು ಎಲ್ಲವೂ ಮಿತಿಯಲ್ಲಿರಬೇಕು. ಎಲ್ಲವೂ ಸ್ವಲ್ಪ ಜಾಗೃತಿಯಲ್ಲಿ ಇರಬೇಕು, ಇಲ್ಲದಿರೋ ಕಷ್ಟ ಆಗ್ತದೆ. ಆಯಿತಾ? ಇರ್ರೆಸ್ಪೆಕ್ಟಿವ್ ಆಫ್ ಗುರು ಬಲ ಆರ್ ನಾಟ್. ಆಯಿತಾ? ಯಾಕೆಂದ್ರೆ ಗ್ರಹರಿಷ್ಟಗಳು ನಾನಾ ಬಗೆಯ ದೋಷಗಳು ತರ್ತದೆ ಅಂತ. ಮಿಥುನ ರಾಶಿಯವರಿಗೆ ವರ್ಷದ ಆ ಮಧ್ಯದ ನಂತರ ಮೇಷರಾಶಿಯವರ ಥರ ಅವ್ರಿಗೂ ಆಮೇಲೆ ಬರ್ತದೆ, ಗುರುಬಲ ಬರ್ತದೆ. ಅವರಿಗೂ ಏಳಿಗೆಯ ಕಾಲ ಮಧ್ಯದ ವರ್ಷದ ನಂತರ. ಅಲ್ಲಿಯವರೆಗೂ ಈ ವರ್ಷದ ಒಂದು ಏಳಿಗೆ ಏನಿದೆ ಅದು ಒಂದು ಮಧ್ಯಮ ಪಥದಲ್ಲಿ ಇರ್ತದೆ. ಅದನ್ನು ಅವರು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋದರೆ ಸಾಕು. ಮಿಥುನ ರಾಶಿಗೆ ಗುರುವು ಬಲ ಇದ್ದಂಗೂ ಇಲ್ಲ, ಗುರುಬಲ ಇಲ್ಲ ಅಂತನೂ ಇಲ್ಲ. ಆ ರೀತಿಯ ವರ್ಷ ಇದು, ಜೂನ್ವರೆಗೂ. ವ್ಯಾಪಾರ ವ್ಯವಹಾರದಲ್ಲಿ ಭಾಳ ಒಳ್ಳೆಯದಾಗ್ತದೆ. ವಣಿಕರಿಗೆ ಭಾಳ ಒಳ್ಳೆಯದು. ಗೋಲ್ಡ್ ಆರ್ನಮೆಂಟ್ಸು, ಆರ್ಟಿಸ್ಟಿಕ್ ಕೆಲಸ ಮಾಡ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಒಳ್ಳೆ ಏಳಿಗೆಯ ಕಾಲ ಇರ್ತದೆ. ಕವಿಗಳು, ವಾಗ್ಮಿಗಳು, ಈ ರೀತಿಯ ಮತ್ತು ಉಪನ್ಯಾಸಕಾರರು, ಮಿಥುನ ರಾಶಿಯ ಇವರಿಗೆಲ್ಲ ಭಾಳ ಒಳ್ಳೆಯ ಪ್ರಗತಿ ಆಗ್ತಕ್ಕಂಥ ವರ್ಷ ಶುರು ಆಗ್ತದೆ. ಗುರುವಿನ ಅನುಕೂಲ ದ್ವಿತೀಯಕ್ಕೆ ಉಚ್ಚದಲ್ಲಿ ಬಂದ ನಂತರ ಅದು ಇನ್ನೂ ವೃದ್ಧಿ ಆಗುತ್ತೆ. ಸೊ ಓವರಾಲ್ ಮಿಥುನ ರಾಶಿಯವರಿಗೆ ಜಾಕ್ಪಾಟ್, ಒಳ್ಳೆಯದಾಗ್ತಾ ಹೋಗ್ತದೆ ಈ ವರ್ಷ. ಮತ್ತು ಕರ್ಕರಾಶಿಗೆ ಜನ್ಮಕ್ಕೆ ಗುರು ಬರುವವರೆಗೂ ಗುರುಬಲ ಇಲ್ಲ. ಆದರೂ ಕೂಡ ವ್ಯಯದಲ್ಲಿ ಇರ್ತಕ್ಕಂತಹ ಗುರುವು ಶುಭ ಚಿಂತನೆಗಳನ್ನು ಕೊಡ್ತಾನೆ. ಶನಿಯ ದೋಷ ಇಲ್ಲ. ಓವರಾಲ್ ಯುಗಾದಿ ಕಳೆಯುವವರೆಗೂ ಅಂಥ ದೊಡ್ಡ ಬದಲಾವಣೆಗಳೇನು ಕರ್ಕರಾಶಿಯವರಿಗಿಲ್ಲ. ಅಷ್ಟಮದ ರಾಹುವನ್ನು ಎಲ್ಲ ಗ್ರಹರು ಸೇರ್ತಕ್ಕಂಥದ್ದು ನಾನು ಆಗಲೇ ಪದೇ ಪದೇ ಹೇಳಿದ್ದೀನಿ. ಕರ್ಕರಾಶಿಯ ಸ್ತ್ರೀಯರು, ಮಕ್ಕಳು, ವೃದ್ಧರು, ರೋಗ ಪೀಡಿತರು ಇವರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗುವ ತಿಂಗಳುಗಳು ಈ ಕರ್ಕರಾಶಿಯಲ್ಲಿ. ಗುರು ಬರೋವರೆಗೂ ಮಧ್ಯ ವರ್ಷದವರೆಗೂ ಜೋಪಾನ ಮಾಡಬೇಕು. ಈ ವಿಷಯಗಳನ್ನೆಲ್ಲದರಲ್ಲೂ ಕೂಡ ಜೋಪಾನವಾಗಿರಬೇಕು, ಜಾಗ್ರತೆಯಿಂದ ಇರಬೇಕು. ಸಿಂಹರಾಶಿಗೆ ಏಕಾದಶದಲ್ಲಿ ಗುರು ಇದರವರೆಗೂ, ಆಮೇಲೆ ವ್ಯಯಕ್ಕೆ ಬರ್ತಕ್ಕಂಥ ಗುರು ಅಂಥ ಬಾಧಕನೇನಲ್ಲ. ಲಾಸ್ಟ್ ಇಯರ್ ಅಂದರೆ ಅಪ್ ಟು ಜೂನ್ವರೆಗೂ ನಿಮಗೇನು ಒಂದು ಪುಷ್ ಸಿಕ್ಕಿದೆ ಸಿಂಹರಾಶಿಯವರಿಗೆ, ಅದು ಮುಂದುವರ್ಕೊಂಡು ಹೋಗುತ್ತೆ. ಅಂಥ ಎಕ್ಸ್ಟ್ರೀಮು ಅಲ್ಲ, ಅಂಥ ಡಲ್ಲು ಅಲ್ಲ. ಯಾಕಂದರೆ ಸಪ್ತಮ ಅಷ್ಟಮಗಳಲ್ಲಿ ಪಾಪಗ್ರಹರು ಕೂತ್ಬಿಟ್ಟಿದ್ದಾರೆ ಸಿಂಹರಾಶಿಯವರಿಗೆ. ತುಂಬ ಬದಲಾವಣೆ ಏನು ಇಲ್ಲ ಸಿಂಹರಾಶಿಯವರಿಗೆ. ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗಬಹುದು. ಮುಂದೆ ಕನ್ಯಾ ರಾಶಿಗೆ ಗುರುವಿನ ಅನುಕೂಲವೂ ಇದೆ ಈ ವರ್ಷವೂ ಮುಂದಿನ ವರ್ಷವೂ. ಸಿಂಹದಲ್ಲಿ ಗುರು ಇರಬೇಕಾದ್ರೂ ಒಳ್ಳೆಯದೇ ನಿಮಗೆ, ಆಯಿತಾ. ಶನಿಯ ಅನುಕೂಲ ಅಂತನೂ ಇಲ್ಲ, ಶನಿಯ ಬಾಧೆ ಅಂತನೂ ಇಲ್ಲ ಕನ್ಯಾ ರಾಶಿಯವರಿಗೆ, ತಟಸ್ಥ, ಆಯಿತಾ. ಸೊ ಓವರಾಲ್ ಇಟ್ ವಿಲ್ ಬಿ ಎ ವೆರಿ ಪ್ಲೆಸೆಂಟ್ ಇಯರ್ ಫಾರ್ ಯು. ನಾನಾ ಸಂಚಾರಗಳು, ಕೆಲಸಗಳು ಬೆಳೀತದೆ, ಉದ್ಯೋಗಗಳು ಬೆಳೀತದೆ, ಶುಭ ಕಾರ್ಯಗಳಾಗ್ತದೆ. ಯಾಕಂದರೆ ಅಪರೂಪಕ್ಕೆ ಗುರುವು 10ನೇ ಮನೆ, 11ನೇ ಮನೆ, 12ನೇ, 9, 10, 11, 12ನೇ ಮನೆಗೆ ಬರೋದು ಒಟ್ಟಿಗೆ ಅಪರೂಪಕ್ಕೆ. ಕನ್ಯಾ ರಾಶಿಯವರು ಅಂಥ ವರ್ಷಗಳಲ್ಲಿದ್ದಾರೆ ಅಂತಂತ. ಸೊ ಓವರಾಲ್ ಇಟ್ ಈಸ್ ಗುಡ್ ಫಾರ್ ದೆಮ್.
ತುಲಾ ರಾಶಿಗೆ ಗುರುವಿನ ಅನುಕೂಲ ಚೆನ್ನಾಗಿದೆ. ಬೇರೆ ಯಾವ ಗ್ರಹರ ಅನುಕೂಲವೂ ಇಲ್ಲದ ತಿಂಗಳುಗಳಲ್ಲಿ ಇದ್ದೀರಿ. ಸೊ ಮಧ್ಯಮ ಕ್ರಮಾಂಕದಲ್ಲಿ ಏನು ಡಿಫೆನ್ಸಿವ್ ಬ್ಯಾಟ್ಸ್ಮನ್ ಅಂತೇನು ಹೇಳ್ತೀವಿ, ಟೆಸ್ಟ್ ಮ್ಯಾಚ್ ಥರ ಇರುತ್ತೆ ಈ ವರ್ಷ ಅವರಿಗೆ ಅಂತ. ಕ್ವಿಕ್ಕಾಗಿ ಏನು ನಡೆಯುವಂಥದ್ದು ಏನಿಲ್ಲ, ಶುಭ ಕಾರ್ಯಗಳಿಗೇನು ಕೊರತೆ ಇಲ್ಲ, ಆದರೂ ಎಲ್ಲ ಆಯಿತು ಅಂತಲೂ ಏನಿಲ್ಲ. ಈ ರೀತಿಯ ಒಂದು ವರ್ಷ ಆಗಿರ್ತದೆ 26. ಈ ಪಶ್ಚಿಮ ದೇಶಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಇದು ಹೆಚ್ಚು ಲಾಗೂ ಆಗ್ತದೆ, ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ. ಮುಂದೆ ವೃಶ್ಚಿಕ ರಾಶಿಗೆ ಗುರುವಿನ ಬಲ ಬರಬೇಕು, ಅಷ್ಟೇ, ಬರಲ್ಲ. ಇನ್ನು ಜೂನ್ ಕಳಿಬೇಕು. ಅಲ್ಲಿವರೆಗೂ ಸ್ವಜನರು, ಸ್ವಕೀಯರು, ನಮ್ಮ ಸುತ್ತೂರೇ ಇರ್ತಕ್ಕಂಥವ್ರದ್ದೇ ಕೂಡ ಯಾರನ್ನ ನಂಬಬೇಕು, ಯಾರನ್ನ ನಂಬಾರದು ಅಂತನ್ನೋದು ಗೊತ್ತಾಗಲ್ಲ ವೃಶ್ಚಿಕ ರಾಶಿಗೆ. ಸಿದ್ದರಾಮಯ್ಯನವರು ವೃಶ್ಚಿಕ, ಈಶ್ವರಪ್ಪ ವೃಶ್ಚಿಕ, ಯಡಿಯೂರಪ್ಪ ವೃಶ್ಚಿಕ, ನರೇಂದ್ರ ಮೋದಿ ವೃಶ್ಚಿಕ, ಹೌದು, ಡೊನಾಲ್ಡ್ ಟ್ರಂಪ್ ವೃಶ್ಚಿಕ, ನಿತೀಶ್ ಕುಮಾರ್ ವೃಶ್ಚಿಕ, ರಾಹುಲ್ ಗಾಂಧಿ ವೃಶ್ಚಿಕ ಅಲ್ಲ, ಒಂದು ಅಂಶದಲ್ಲಿ ಧನುರ್ರಾಶಿ. ಸೊ ಇವರು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರ ಅಂತ. ಎಲ್ಲ ಅಧಿಕಾರದಲ್ಲಿರೋರು, ಅಧಿಕಾರದಲ್ಲಿ ಪೀಡಿತರು, ಅಧಿಕಾರದಿಂದ ಪೀಡಿತರು ಎಲ್ಲರೂ ವೃಶ್ಚಿಕ ರಾಶಿಯವರಿದ್ದಾರೆ. ಅವರಿಗೆ ಚತುರ್ಥ ಪಂಚಮದಲ್ಲಿ ಪಾಪಗ್ರಹರು ಇದ್ದಾಗ ಸುಖಹೀನಶ್ಚ ಅಂತ ಅರ್ಥ. ಸುಖವಿರಲ್ಲ ಅಷ್ಟೆ, ಅಧಿಕಾರ ಇರುತ್ತೆ, ಆದರೆ ಏನು ಪ್ರಯೋಜನಕ್ಕೆ ಬರಲ್ಲ. ಆ ರೀತಿಯ ದೋಷಗಳು ಇದೆ. ನರಸಿಂಹದೇವರ ಹೋಮಗಳು, ನರಸಿಂಹಯಾಗ, ಭೂವರಾಹ ಯಾಗಗಳು, ಗ್ರಹಶಾಂತಿಗಳು, ದುರ್ಗಾರಕ್ಷೆ ಇತ್ಯಾದಿಗಳನ್ನು ಬಲ್ಲವರಿಂದ ತಿಳ್ಕೊಂಡು ಅದನ್ನು ಮಾಡಿಕೊಳ್ತಾ ಹೋಗಬೇಕು. ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರು, ಜನರಲ್ ಪಬ್ಲಿಕ್ ಕೂಡ ತಮ್ಮ ಇತಿಮಿತಿಯಲ್ಲಿ ನರಸಿಂಹದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ವಿಷಮ 12 ರಾಶಿಯಲ್ಲಿ ಬೆಸ್ಟ್ ವೃಷಭ, ವರ್ಸ್ಟ್ ವೃಶ್ಚಿಕ. ಈ ವರ್ಷ ಮಧ್ಯದವರೆಗೂ ಹಿಂಗೆ ಇರ್ತದಲ್ಲಿ, ಇನ್ನೆಂತ ಹೇಳೋದು. ಹೌದು, ಜೂನ್ ಫಸ್ಟ್ ವೀಕ್ವರೆಗೂ ಹಿಂಗೆ ಇರ್ತದೆ. ಆಮೇಲೆ ಇನ್ನು 6 ತಿಂಗಳಿಗೆ ಬಂದು ಇನ್ನು 5 ತಿಂಗಳಿಗೆ ಮತ್ತೆ ಡಿಸೆಂಬರ್ ಬಂದೇ ಬಿಡುತ್ತೆ. ಮತ್ತು 27ಕ್ಕೆ ಬರಬೇಕು ನಾವೆಲ್ಲಿ. ಸೊ ಈ ರೀತಿಯ ಸಮಯ ಇರೋದರಿಂದ 50-50 ಬದಲಾವಣೆ 26. ಧನುರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಗುರುವಿನ ಅನುಕೂಲ ಯಾವ ರೀತಿ ಈ ವರ್ಷ ನಡೀತಾ ಇದೆ, ಮಧ್ಯದ ವರ್ಷದವರೆಗೂ ಹಾಗೇ ಇರ್ತದೆ. ಶನಿಯ ಬದಲಾವಣೆಯೂ ಏನೂ ಇಲ್ಲ. ಸ್ವಲ್ಪ ಆಯಾಸಗಳು, ಪಿತ್ತ ಪ್ರಕೋಪಗಳು, ಪಿತ್ತ ನೆತ್ತಿಗೆ ಏರ್ತು ಅಂತಾರೆ ನೋಡಿ, ಆ ರೀತಿಯ ದೋಷಗಳು. ಅದು ಸ್ಥಿರ ರಾಶಿಯೂ ಆಗಿರೋದ್ರಿಂದ, ವಾತ ಗುರುವಿನ ರಾಶಿಯೂ ಆಗಿರೋದ್ರಿಂದ ಪಿತ್ತ ದೋಷಗಳು ಬರ್ತದೆ ಕುಜ ಮತ್ತು ರವಿಯ ಪ್ರಭಾವಗಳಿಂದ. ಸೊ ಆರೋಗ್ಯದ ಬಗ್ಗೆ ಪಿತ್ತ ಏರದೇ ಇರುವಂತೆ ನಿಮ್ಮ ಆಹಾರ, ವಿಹಾರ, ಪಾನೀಯ, ಸಂಘ ಎಲ್ಲವೂ ಇದ್ದರೆ ಬ್ಯಾಲೆನ್ಸ್ ಆಗಿ ಒಳ್ಳೆಯದಿರ್ತದೆ ಧನುರ್ರಾಶಿಗೆ. ಇಲ್ಲದೆ ಹೋದರೆ ಅನುಭವಿಸ್ಬೇಕಾಗತ್ತೆ. ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆರೋಗ್ಯದ ವಿಷಯದಲ್ಲಿ. ಮಕರ ಮತ್ತು ಕುಂಭ ಬಹುತೇಕ ಒಂದೇ ರೀತಿ. ಮಕರಕ್ಕೆ ಇದು ಬರ್ತದೆ, ಏನು ಗುರುವಿನ ಅನುಕೂಲ ಇಲ್ಲ, ಜೂನಲ್ಲಿ ಬರ್ತದೆ. ಕುಂಭಕ್ಕೆ ಇವಾಗ ಗುರುವಿನ ಅನುಕೂಲ ಇದ್ದೆ, ಜೂನಿಂದ ಗುರುವಿನ ಅನುಕೂಲ ಇಲ್ಲ. ಸೊ ಈ ಬ್ಯಾಲೆನ್ಸಿಂಗ್ ಏನಿದೆ ಅದು ಮುಂದುವರಿತದೆ.